ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇದು ಸಂಜೆ ಟೈಮ್ ಕೇರಳದಲ್ಲಿ. ನಿನ್ನೆ ಊರಿಂದ ಬಂದ್ವಿ, ಬಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಟಯರ್ಡ್ ಆಗಿತ್ತು. ನೆಕ್ಸ್ಟ್ ಡೇ ಇದು ಸಂಜೆ ಏನಾದರೂ ಟೀ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಹಲಸಿನಕಾಯಿ ಕಿತ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಕಿತ್ಕೊಂಡು ಬಂದರು. ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಸುಮಾರು ಐಟಮ್ಗಳನ್ನ ಮಾಡ್ತಾಯಿದ್ರಲ್ಲ, ಸೊ ಹಂಗಾಗಿ ಕಬಾಬ್ ಮಾಡೋಣ ಅಂತ. ಸೊ ಇದು ಮಾವಿನ ಮರ ಎಷ್ಟು ಹಣ್ಣು ಬಿಡ್ತಿತ್ತು ಅಂದರೆ ಇಡೀ ನಮ್ಮ ಊರನ್ನೆಲ್ಲ ಬಂದು ಇಸ್ಕೊಂಡು ಹೋಗ್ತಾಯಿದ್ರು. ಈ ಸಲ ಬಿಟ್ಟಿಲ್ಲ. ಅಂದರೆ ಇದು ಪ್ರತಿ ಸಲನೂ ಹಂಗೇನೆ, ಒಂದು ಸಲ ಅತಿಯಾಗಿಬಿಡುತ್ತೆ, ಒಂದೊಂದು ಸಲ ಇಲ್ಲವೇ ಇಲ್ಲ. ಆ ರೀತಿ ಮಳೆ ಆಗಿಲ್ಲ ಸರಿಯಾಗಿ, ಹಂಗಾಗಿ ತೋಟ ಎಲ್ಲ ಒಣಗಿದೆ. ಇದು ಬಂದು ಕಾಫಿ ಗಿಡ. ಕಾಫಿ ಹೂವು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹಾಕಿದ್ದೆ, ಅದರಲ್ಲಿ ತುಂಬ ಹೂ ಬಿಟ್ಟು ಘಮ ಘಮ ಅಂತ ಇರುತ್ತೆ ಅಂತ. ಸೊ ಆಗಿ ಹೂವೆಲ್ಲ ಒಣಗಿದೆ ನೋಡಿ, ಕಾಫಿ ಹೂವು ಇದು. ನಮ್ಮಲ್ಲಿ ಒಂದು 3-4 ಗಿಡ ಇದೆ ಈ ಥರದ್ದು ಕಾಫಿದು. ಯಾರೋ ಕೊಟ್ಟಿರೋದ್ರಿಂದ ಹಾಕಿರ್ಬೇಕು ಅಂದ್ಕೋತೀನಿ. ಬಟ್ ಕಾಫಿ ಬೀಜ ಎಲ್ಲ ಬಿಡಿಸಿಲ್ಲ. ಹಿಂದ್ಗಡೆ ದೊಡ್ಡ ಇದಿದೆ, ಅದರಲ್ಲಿ ಬಿಡುತ್ತೆ ಬೀಜ. ಬಟ್ ನಾನು ಒಂದ್ಸಲ ಇಟ್ಟಿಲ್ಲ, ನೋಡೋಣ ನಾಳೆ ನೋಡ್ತೀನಿ, ಅದನ್ನು ಬಿಡಿಸ್ಬಿಟ್ಟು ಹೆಂಗಿದೆ ಅಂತ ನೋಡ್ತೀನಿ. ಕಬಾಬ್ ಹಾಕಿದೆ. ಸೊ ಇದು ಬಂದು ಬಾವಿ. ಈ ಗ್ರೀನ್ ಕಲರ್ ಪೈಪ್ ಇದೆಯಲ್ಲ, ಅದು ಮೋಟ್ರ್ ಕನೆಕ್ಷನ್ ಕೊಟ್ಟಿರೋಂಥದ್ದು. ಇಲ್ಲಿಂದ ಮೇಲ್ಗಡೆ ಟ್ಯಾಂಕ್ಗೆ ಹೋಗಿ ಅಲ್ಲಿಂದ ಎಲ್ಲ ಕಡೆ ಸಪ್ಲೈ ಆಗೋವಂಥದ್ದು. ಸೊ ಇದನ್ನು ಕೊಚ್ಚಿಬಿಟ್ಟು ಕಬಾಬ್ ಥರ ಪೀಸ್ ಮಾಡಿ ಕಬಾಬ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವ ಥರ ಆಗುತ್ತೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇದು ಬಂದು ನಮ್ಮ ಸ್ನಾನದ ಮನೆ. ಎಲ್ಲರೂ ಮನೆಗೆ ಅಟ್ಯಾಚ್ ಮಾಡಿ ಬಾವಿಗೆ ಅಟ್ಯಾಚ್ ಆಗಿರೋ ಥರನೇ ಪ್ಲ್ಯಾನಿಂಗ್ ಮಾಡಿರ್ತಾರೆ. ಬಟ್ ನಮ್ಮದು ಸಪ್ರೇಟ್ ಇದೆ. ಹಂಗಾಗಿ ಇದು ಬಂದು ಕಿಟಕಿ, ಇಲ್ಲೇ ಶಾವರ್ ಎಲ್ಲ ಇದೆ, ಶಾವರ್ಗೆಲ್ಲ ಕನೆಕ್ಷನ್ ಇದೆ ಈ ಬಾವಿ ನೀರೇ. ದೊಡ್ಡದಾಗಿ ಒಂದು ಈ ಥರ ಕಿಟಕಿ ಥರ ಮಾಡಿಸಿರ್ತಾರೆ. ಅಕಸ್ಮಾತ್ ಏನಾದ್ರು ಮಳೆ ಆದಾಗ ಕರೆಂಟ್ ಇಲ್ಲ ಅಂದ ಪಕ್ಷದಲ್ಲಿ, ಕರೆಂಟ್ ಇಲ್ಲದೆ ಇರುವಾಗ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ಟ್ಯಾಂಕು ಫಿಲ್ ಆಗಿದ್ರೆ ಓಕೆ, ಇಲ್ಲ ಅಂದರೆ ಇಲ್ಲ. ಸೊ ಆಗ ನೀರನ್ನ ಸೇದ್ಕೊಂಡೇ ನಾವು ಯೂಸ್ ಮಾಡ್ಕೋಬೇಕು. ಆ ಬಕೆಟ್ ಆಲ್ಮೋಸ್ಟ್ 1 ಬಿಂದಿಗೆ ನೀರು ಹಿಡಿಯುತ್ತೆ. ಸೊ ಇದು ತುಂಬ ಡೇಂಜರ್ ಚಿಕ್ಕ ಮಕ್ಕಳಿಗೆ. ನನ್ನ ಮಗ ತುಂಬ ತುಂಟಾಗಿರೋದ್ರಿಂದ ನಾನು ಅಲ್ಲೇ ಲಾಕ್ ಮಾಡಿಬಿಟ್ಟೆ. ಸೊ ಮೋಟ್ರ್ ಆನ್ ಮಾಡಿದ್ರೆ ಸಾಕು, ಎಲ್ಲ ಕಡೆ ಕನೆಕ್ಷನ್ ನೀರು ಕನೆಕ್ಟ್ ಆಗಿ ಬರುತ್ತೆ ಎಲ್ಲ ನಲ್ಲಿಗಳಲ್ಲೂ. ಸೊ ಹಂಗಾಗಿ ಸಮ್ಟೈಮ್ಸ್ ಕರೆಂಟು ಮಳೆ ಟೈಮಲ್ಲಿ ಜಾಸ್ತಿ ಪ್ರಾಬ್ಲಮ್ಮು. ಹಂಗಾಗಿ ಆ ಟೈಮಲ್ಲಿ ಬೇಕಾಗುತ್ತೆ. ಆ ಟೈಮಲ್ಲಿ ನಾವೇ ಬಾವಿಲಿ ಸೇದೋಂಥದ್ದು. ಟುಟ್ಟು ಮೋನು, ಟುಟ್ಟು ಅಂತ ಇವನ ಹೆಸರು. ನಮ್ಮ ಮನೆಯವ್ರು ಸಾಕಿರೋದು. ಅವ್ನಿಗೊಂದು ಗೂಡು ಕೂಡ ನಮ್ಮ ಮನೆಯವರೇ ರೆಡಿ ಮಾಡಿರೋದು. ಇವ್ನು ಏನಕ್ಕೆ ಈ ಥರ ಕಾಯ್ಪಿ ಅಂತವನೇ ಅಂತ ಅಂದರೆ, ಅಲ್ಲಿ ನಮ್ಮ ಮನೆಯವ್ರು ಬರ್ತಾಯಿದ್ರು. ಅವ್ರ ಬೈಕ್ ಸೌಂಡ್ ಕೇಳಿ ಅವ್ರೊಬ್ಬರ ಹತ್ರನೇ ಇವನು ಸರಿಯಾಗೋದು. ನಮ್ಗೆ ಯಾರಿಗೂ ಸೆಟ್ ಆಗೋಲ್ಲ. ಇವನು ತುಂಬ ತುಂಟ, ನನ್ನ ಮಗನ ಥರನೇ. ಕಚ್ಚಾಗಿ ಬರೋದು, ತುಂಬ ಓವರ್ ಆಗಾಡೋದು, ಮೇಲೆ ಬೀಳೋ ಥರ ಎಲ್ಲ ಮಾಡ್ದಂಗೆಲ್ಲ ಮಾಡ್ತಾನೆ. ಹಂಗಾಗಿ ಅವ್ರು ಬಂದರೆ ನನ್ನ ಹೊರಗಡೆ ಬಿಡ್ತಾರೆ ಅಂತ ಅವನು ಆಗಲೇ ಸಿಗ್ನಲ್ ಕೊಡ್ತಾವನೆ. ನಮ್ಮ ಮನೆಯವ್ರಲ್ಲಿ ಬಂದರು, ಅವ್ರ ಬೈಕ್ ಸೌಂಡ್ ಗೊತ್ತಾಗಿನೇ ಅವನ ಹತ್ರ ಸಿಗ್ನಲ್ ಕೊಡ್ತಾಯಿದ್ದು. ಇವನು ನೋಡಿ, ಆ ನಾಯಿ ಇವನು ಇಬ್ಬರು ಬುದ್ಧಿ ಕಲ್ತಿಲ್ಲ. ಈ ಹುಡುಗಿ ನಮ್ಮ ವಾರ್ಗಿತಿ ಮಗಳು. ಫೋನಲ್ಲೆಲ್ಲ ಅಷ್ಟೊಂದು ಇಷ್ಟಪಡ್ತಾನೆ ನಮ್ಮ ಅಕ್ಕ ನೋಡೋಕೆ ಹೋಗ್ಬೇಕು ಅನ್ನೋದು. ಇಲ್ಲಿ ಬಂದರೆ ಸುಮ್ಮನೆ ಕಾಡಿಸೋದು. ಹಿರಿಕು ಹಾಕಿಟ್ಟಿಲ್ಲಲ್ಲ. ಬಟ್ ಅವಳನ್ನ ತುಂಬ ಇಷ್ಟಪಡ್ತಾಳೆ ನನ್ನ ಮಗನ್ನ. ಅವ್ರ ಮನೆ ಕರ್ಕೊಂಡೋಗಿ ತಿಂಡಿ ತಿನ್ನಿಸೋದೆಲ್ಲ ಮಾಡ್ತಾಳೆ ಅವಳು. ಸೊ ಇದು ಬಂದು ನಮ್ಮ ಮನೆಯ ಇನ್ಕಮ್ಮು ಆಲ್ಮೋಸ್ಟ್ ಇದೆ ಜಾಸ್ತಿ ಅಂತ ಅಂದರೆ. ಇದು ಗೇರ್ ಬೀಜ, ಗೋಡಂಬಿ, ಬರುಪು ಸುಮಾರಿದೆ. ನಾವು ಇಸ್ಕೊಂಡಿಲ್ಲ. ಹುಡುಗಿಗೆ ಎಷ್ಟು ಟಾರ್ಚರ್ ಕೊಡ್ತಾನೆ. ಸ್ವಲ್ಪ ಹೊತ್ತು ಅಷ್ಟೇ, ಆಮೇಲೆ ಅವನಿಂದನೇ ಹೋಗ್ತಾನೆ. ಏಚಿ ಅಂದ್ಕೊಂಡು ಅವಳಿಂದನೇ ಹೋಗೋದು. ಸೊ ಇದನ್ನ ನಮ್ಮ ಮನೆಯವ್ರನ್ನ ಹೇಳ್ತಾ ಇದ್ದೀನಿ, ಮೇಲ್ಗಡೆ ಸ್ಕಿನ್ ಮಾತ್ರ ಕೊಚ್ಬಿಟ್ಟವಳೆ. ಇನ್ನೊಂದು ಲೇಯರ್ ಕೊಚ್ಬಿಟ್ಟು ನನಗೆ ಪೀಸ್ ಮಾಡಿಕೊಡಿ ಅಂತ ನಮ್ಮ ಮನೆಯವ್ರು ಕೊಡ್ತಾ ಇದ್ದೀನಿ. ಇದಕ್ಕೆ ಪಡಿಪಿಚ್ಚಿಲ್ಲ ಕಟ್ಟಾಕಿದ್ದೀರಿ. ಇವಾಗ ನಮ್ಮ ಮನೆಯವ್ರು ಬಂದು ಅದನ್ನ ರೆಡಿ ಮಾಡ್ಕೊಡ್ತಾರೆ. ಚಿಕನ್ ಪೀಸ್ ಬರುತ್ತಲ್ಲ, ಆ ರೀತಿ ನಾನು ರೆಡಿ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಕೊಚ್ಚಕ್ಕೆ ನಲ್ಲ ಉಳ್ಳಿ ನಲ್ಲಕ್ಕೆ ಇದಾಗಲ್ಲ. ಅದು ಮಾತ್ರ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸೇಲ್ ಮಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಹಾಕಿದ್ರು ವೀಡಿಯೋನ. ಅವಾಗ ಒಂಚೂರು ಐಡಿಯಾ ಇತ್ತು, ಬಟ್ ಡೀಟೇಲಾಗಿ ನೋಡಿರಲಿಲ್ಲ. ಅವ್ರು ಮಾಡೋದೆಲ್ಲ ನಾನು ನೋಡಿರಲಿಲ್ಲ. ಸೊ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ನಾನೇ ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ ಒಂದ್ಸಲ ಚೆಕ್ ಮಾಡಿದಾಗ ಗೊತ್ತಾಯಿತು. ಸೊ ಅಷ್ಟರಲ್ಲಿ ಅವ್ರು ಮಾಡೋಷ್ಟರಲ್ಲಿ ಸ್ನಾನ ಮಾಡ್ಕೊ ಬಂದೆ. ದೀಪ ಹಚ್ಬೇಕು 6 ಕಾಲಿಗೆ ಮನೆ ಬಾಗಿಲಲ್ಲಿ. ಸೊ ಅವ್ರು ಹೆಂಗೆ ಮಾಡಿದ್ರು ಅಂತಂದರೆ, ಸಣ್ಣ ಮುಗುರನ್ನ ತಗೊಂಡು ದಿಂಡನ್ನ ಚಿಕನ್ ಪೀಸ್ ಥರ ಕಟ್ ಮಾಡಿದರು. ಬಟ್ ನನಗೆ ಸ್ವಲ್ಪ ನಮ್ಮ ಅಕ್ಕ ಏನು ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಬಲ್ತಿರೋ ಸಣ್ಣ ಸಣ್ಣ ಬೀಜಗಳಿತ್ತು. ನಾರೆಲ್ಲ ಇರುತ್ತಲ್ಲ ಹಲಸಿನಕಾಯಿನಲ್ಲಿ, ಆ ನಾರೆಲ್ಲ ಇತ್ತು. ನಾನು ಮತ್ತು ವೇಸ್ಟ್ ಮಾಡೋದು ಬೇಡ, ಒಂದು ಕಾಯಿ ಪೂರ್ತಿ ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು, ಸೊ ಇದು ಕಟ್ ಮಾಡಿದಾಗ ಕಪ್ಪಗಾಗ್ಬೋದು ಪೀಸು ಅಂದ್ಬಿಟ್ಟು ಇವೆರಡನ್ನೂ ಹಾಕಿದ್ದೀನಿ. ಅರಿಶಿನ ಪುಡಿ, ಕಲ್ಲುಪ್ಪು ಮತ್ತು
ಅದು ಕಪ್ಪಗಾಗಲಿಲ್ಲ, ಹಂಗಾಗಿ ಅದೇ ನೀರನ್ನ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡೆ. ಕೂಗಿಸಿ ಈಗ ಕಬಾಬ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪನ್ನ ಹಾಕಿ ರೆಡಿ ಮಾಡಿಟ್ಟಿರೋಂಥದ್ದು ಈಗ ಬೇಯಕ್ಕಿಟ್ಟಿದ್ದೀನಿ. ಇದೇ ಫಸ್ಟ್ ಟೈಮು. ನೋಡಿ ಆಲ್ಮೋಸ್ಟ್ ಒಂದು ಅರ್ಧ ಅಷ್ಟು ಬೇಯಿಸಿದ್ದೀನಿ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಅದು ಟೇಸ್ಟ್ ಸಪ್ಪೆ ಸಪ್ಪೆ ಅನಿಸ್ತದೆ, ಯಾಕಂದರೆ ಖಾರಕ್ಕೆ ನಾನೇನು ಹಾಕಿರ್ಲಿಲ್ವಲ್ಲ. ಕಬಾಬ್ ಪುಡಿ ಅಷ್ಟು ಖಾರ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಲೆಮನ್ ಹಾಕಿದೆ. ಸಕ್ಕತ್ತಾಗಿ ಬಂತು ನಿಜವಾಗ್ಲೂ. ಕಬಾಬ್ ಥರನೇ ಇದೆ, ಸೇಮ್ ಟು ಸೇಮ್. ಇದನ್ನು ತೋರಿಸ್ಕೊಟ್ಟವ್ರಿಗೊಂದು ಸಲಾಮ್ ಅಂತಲೇ ಹೇಳಬೇಕು. ಯಾಕಂದರೆ ಇಷ್ಟು ವರ್ಷ ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ಇಷ್ಟೊಂದು ಹಲಸಿನಕಾಯಿ ಬೆಳೆಯೋಂಥದ್ದು ನಮ್ಮ ಕೇರಳದಲ್ಲಿ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದನ್ನು ಅಂದರು. ಬಟ್ ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು. ಆ ನಾರು ಥರ ಇರೋದ್ರಿಂದ ಕಬಾಬ್ ಥರ ಕಾಣುತ್ತೆ ಅಂದರು ನಮ್ಮ ಮನೆಯವರು. ತಿಂದಮೇಲೆ ಕಬಾಬ್ ಪುಡಿ ಹಾಕಿರೋದ್ರ ಸೇಮ್ ಕಬಾಬ್ ಟೇಸ್ಟ್ ಇತ್ತು. ಸಕ್ಕತ್ತಾಗಿತ್ತು ಮಾತ್ರ. ಬೇಗ ಖಾಲಿ ಮಾಡಿದ್ರು. ಮತ್ತೆ ಇನ್ನೊಂದು ಸ್ವಲ್ಪ ಮಾಡು ಅಂದರು. ನನಗೆ ಸೆಕೆಂಡ್ ಟೈಮ್ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿ ಹಾಕೋಕ್ಕಾಗಲ್ಲಪ್ಪ, ನೆಕ್ಸ್ಟ್ ಇನ್ನೊಂದು ದಿನ ಮಾಡ್ಕೊಡ್ತೀನಿ ಎಲ್ಲರೂ ಇದ್ದಾಗ ಅಂತ ಹೇಳಿದೆ. ಸೊ ಟುಟ್ಟು ನಾವು ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಅಂತ ಹೊರಗಡೆ ಬಿಟ್ಟಿದ್ರು. ಮತ್ತೆ ಈಗ ಅವ್ನು ಗೂಡಲ್ಲಿ ಬಿಡ್ತಾ ಇದ್ದಾರೆ ಕಟ್ಟೋಣ ಅಂದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿಸ್ತಾ ಇದ್ದಾರೆ ಅವನ್ನ. ಇಲ್ಲಿ ನೋಡಿ ನನ್ನ ಮಗನ ಅವತಾರ ನೋಡಿ. ಇವನು ಹೆಂಗೆ ಆಡ್ತಾನೋ ಟುಟ್ಟುನು ಹಂಗೆ ಆಡೋದು. ಇವನ್ನ ನನ್ನ ಮಗನ ಒಬ್ಬನೇ ಅಂತ ನಮ್ಮ ಮನೇಲಿ, ನಮ್ಮ ತಾಯಿ ಮನೇಲಿ ಇಲ್ಲಿ ಇಬ್ಬರು ತಲೆ ಮೇಲೆ ಕುಡಿಸ್ಕೊಂಡು ಆ ರೀತಿ ಆಡ್ತಾ ಇರೋದು. ಸೊ 6 ಕಾಲ ಆಯಿತು. ಆ ಕಬಾಬ್ನ ಮಾಡಿಟ್ಬಿಟ್ಟು ಹಲಸಿನಕಾಯಿನ ಕಬಾಬ್ನ ದೀಪ ಹಾಸಕ್ಕೆ ಬಂದಿದ್ದೀನಿ. ದೀಪ ಹಾಸಾದ್ಮೇಲೆ ಟೀ ಮಾಡಬೇಕು. ಸೊ ಇದು ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ತೀರ. ಮನೆ ಒಳಗಡೆ ದೀಪ ಹಾಸ್ಬಿಟ್ಟು 2 ಬತ್ತಿನ ದೀಪದಲ್ಲಿಟ್ಟು 1 ಬತ್ತಿನ ತೊಗೊಂಡೋಗಿ ಕಲ್ಲು ಮೇಲಿಟ್ಟು, ಅದು ಇಡೋಕ್ಕೆ ಅಂತಲೇ ಒಂದು ಕಲ್ಲನ್ನ ಇಟ್ಟಿರ್ತೀವಿ, ಅದ್ಮೇಲಿಟ್ಟು ಮುಂದ್ಗಡೆ ನಮಸ್ಕಾರ ಮಾಡಿ ಆ ಕಲ್ಲನ್ನು ಬಳಸ್ಕೊಂಡು ಬಂದು ದೀಪಕ್ಕೆ ನಮಸ್ಕಾರ ಮಾಡೋವಂಥದ್ದು. ಇದು ಎವ್ರಿಡೇ ರೂಟೀನು. ನಾರಾಯಣ ಗುರುಗಳು ನಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಅಂತೇಳಿ ಅವ್ರಿಗೊಂಚೂರು ನೀರು ಮತ್ತು ದೀಪನ ಸಿಡೋ ಅಂಥದ್ದು. ಅದರಿಂದ ಏನು ಸ್ಟೋರಿ ಇದೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಯಿತು ಅಂದರೆ ತಿಳಿಸ್ಕೊಡ್ತೀನಿ. ಮಳೆ ಆಗದಿರೋದ್ರಿಂದ ಎಲ್ಲ ಬಿಕ್ಕೋ ಅಂತ ಇದೆ. ಮಳೆ ಆದರೆ ಫುಲ್ಲು ಇದೆಲ್ಲ ಗ್ರೀನರಿ ಇರುತ್ತೆ. ಇದು ನನ್ನ ಮೊದಲನೇ ವಾರ್ಗಿತಿ ಮನೆ. ಮೇಲ್ಗಡೆ ಇರೋದು ನನ್ನ 2ನೇ ವಾರ್ಗಿತಿ ಮನೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ.